ತಿರುಪತಿ ತಿಮ್ಮಪ್ಪ ಅಂದರೆ ಕೈ ಮುಗಿದೆಲ್ಲ ಒಂದು ಸಾರಿ ಗೋವಿಂದ ಗೋವಿಂದ ಅಂತಾರೆ. ಈಗ ಲಡ್ಡು ವಿಚಾರದಲ್ಲಿ ಗೋವಿಂದ ಗೋವಿಂದ ಅನ್ನೋ ಸನ್ನಿವೇಶ. ಕಳ್ಳರಿಗೆ ಕಾಕ್ರಿಗೆ ದೇವರಾದ್ರೇನು ದಿಂಡ್ರಾದ್ರೇನು. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಲಡ್ಡು ಫೇಮಸ್. ಅದನ್ನು ತಯಾರು ಮಾಡಬೇಕಾದ್ರೆ ಸಪ್ಲೈ ಮಾಡುವಂಥ ತುಪ್ಪದಲ್ಲೂ ಕೂಡ ಆ ಒಂದು ಲಡ್ಡುವಿನಲ್ಲೂ ಕೂಡ ಕಲಬೆರಕೆ ಆಗಿರ್ತಕ್ಕಂಥದ್ದು. ಪ್ರಾಣಿಗಳ ಕೊಬ್ಬು ಇಲ್ಲೆಲ್ಲ ಯಾವ್ಯಾವ ರೀತಿ ಚರ್ಚೆ ಶುರುವಾಗ್ಬಿಟ್ಟಿದೆ ಅಂತಾರೆ. ಲೈಕ್ ಅದು ಲ್ಯಾಬಲ್ಲಿ ಅದು ಪ್ರೂವ್ ಆಗಿದೆ. ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆರೋಪ ಅಷ್ಟೇ ಅಲ್ಲ, ಅದರ ಒಂದು ರಿಪೋರ್ಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ಮೂಲಕ ಇಷ್ಟು ವರ್ಷಗಳ ಕಾಲ ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿ ತಿಮ್ಮಪ್ಪನಿಗೆ ಕೈ ಮುಗಿದು ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಐಶ್ವರ್ಯವನ್ನು ಬೇಡ್ಕೊಂಡು ಲಡ್ಡುನ ಕಣ್ಣಿಗೆ ಹೊತ್ಕೊಂಡು ಹಿಂಗೆ ತಿಂದವರೆಲ್ಲ ಈಗ ವಾಮಿಟ್ ಮಾಡ್ತವ್ರೆ. ವಾಕ್ರಕ್ಕೆ ಬರೋಂಗಾಗಿದೆ. ಅಂಥ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ. ರೋಡು ಮೋರಿ ಕಾಮಗಾರಿನಲ್ಲಿ ಕಳಪೆಯಾಗಿತ್ತು. ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲೂ ಕೂಡ ಈ ರೀತಿಯ ಕಲಬೆರಕೆ, ಅಪರಿಶುದ್ಧವಾಗಿ ತಯಾರು ಮಾಡಬೇಕಾದಂಥ ಜಾಗದಲ್ಲೂ ಕೂಡ ಅಪವಿತ್ರ ಆದಂಥ ಕೆಲಸ ಇಡೀ ದೇಶದಲ್ಲಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಚರ್ಚೆ ಆಗ್ತಿದೆ. ಆಂಧ್ರ ತೆಲಂಗಾಣದಲ್ಲಂತೂ ಅಲ್ಲೋಲ ಕಲ್ಲೋಲ ಆಗಿದೆ. ಜಗನ್ ಇಲ್ಲ ನಾನವನಲ್ಲ, ನಾವಂಗೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ತಿರುಪತಿಯಲ್ಲಿ ಬೇರೆ ಸಮುದಾಯ, ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯದವ್ರನ್ನು ಕೂಡ ಅಲ್ಲಿ ನೇಮಕ ಮಾಡೋದು, ಅಲ್ಲಿ ಅವಕಾಶ ಮಾಡಿದಾಗ ಕಳೆದ ಬಾರಿ ಎಲ್ಲ ವಿರೋಧವೆಲ್ಲ ಆಗಿತ್ತು. ಯಾಕೆಂದರೆ ಆಯಾ ಧರ್ಮದಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡ್ತಾರೆ. ಆ ಪ್ರಸಾದ ತಯಾರು ಮಾಡಬೇಕಾದ್ರೆ ಪೂಜೆ ಪುನಸ್ಕಾರದಲ್ಲಿ ಆಯಾ ಧರ್ಮೀಯರು ಅದನ್ನು ಪರಿಶುದ್ಧವಾಗಿ ಮೇಂಟೈನ್ ಮಾಡ್ತಾರೆ, ಭಯ ಭಕ್ತಿಯಲ್ಲಿ ಕಾಪಾಡ್ಕೋತಾರೆ ಅಂತ ಆಯಾ ಧರ್ಮೀಯರನ್ನ ನೇಮಕ ಮಾಡ್ತಿದ್ರು. ಆ ಧರ್ಮದ ಬಗ್ಗೆ ನಂಬಿಕೆ ಇಲ್ದವ್ರು ಮತ್ತೊಂದು ಧರ್ಮೀಯರನ್ನ ಅಲ್ಲಿ ಯಾವ್ಯಾವುದೋ ಕಾರಣಕ್ಕೆ ನೇಮಕ ಆದಾಗ ಸಹಜವಾಗಿ ಪಾವಿತ್ರ್ಯತೆ ಪರಿಶುದ್ಧತೆಗೆ ಒಂದಷ್ಟು ವ್ಯತ್ಯಾಸಗಳಾಗತ್ತೆ ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಿತ್ತಲ್ಲ. ಅದಕ್ಕೆ ಸತ್ಯ ಕೆಲವ್ರು ಹೇಳ್ತಾರೆ. ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದ ಮೇಲೆ ಅದೆಲ್ಲ ಚೇಂಜಸ್ ಮಾಡಿದರು. ಈಗ ಲಡ್ಡು ಬಾಂಬ್ ಭಾಳ ಚರ್ಚೆ ಆಗ್ತಿದೆ. ಜಗನ್ಗೆ ಇಡೀ ಶಾಪ್ ಹಾಕೋಕೆ ಶುರುವಾಗಿದ್ದಾರೆ. ಒಂದಷ್ಟು ಪಾಯಿಂಟ್ಗಳನ್ನ ಈಗ ನಮ್ಮ ಜೈಕೀರ್ತಿ ರೆಡಿ ಮಾಡಿದ ಪಾಯಿಂಟ್ಗಳನ್ನ ನಿಮಗೆ ತಿಳಿಸ್ತೀನಿ. ತಿರುಮಲದ ಲಡ್ಡು ಪ್ರಸಾದದಲ್ಲಿ ಕೊಬ್ಬು ಬಳಕೆ ಆಗಿತ್ತು. ಪ್ರಾಣಿಯ ಕೊಬ್ಬು ಮಿಶ್ರಿತ ಕಲಬೆರಕೆ ತುಪ್ಪ ಬಳಕೆ ಮಾಡಲಾಗಿತ್ತು. ಜಗನ್ ಸರ್ಕಾರವಿದ್ದಾಗ ತಿರುಮಲ ಪಾವಿತ್ರ್ಯತೆ ಹಾಳಾಗಿದೆ. ಶುದ್ಧ ತುಪ್ಪ ಬಳಸದೆ ಪ್ರಾಣಿಯ ಕೊಬ್ಬನ್ನು ಆ ತುಪ್ಪದಲ್ಲಿ ಬಳಸಿರ್ತಕ್ಕಂಥದ್ದು ಇದೀಗ ಲ್ಯಾಬ್ ರಿಪೋರ್ಟಲ್ಲಿ ಪ್ರೂವ್ ಆಗಿದೆ. ಏನೇನಿದೆ? ಹಂದಿಯ ಕೊಬ್ಬು ಕೂಡ, ದನದ ಕೊಬ್ಬು ಅಂದಾಗ ಎಲ್ಲೋ ಯಾರಪ್ಪ ಮುಸ್ಲಿಂ ಇವರು ಇರ್ಬೋದು ಡಿಸ್ಟ್ರಿಬ್ಯೂಟರ್ ಅವ್ರು ಹಾಕ್ಬಿಟ್ಟಿದ್ದಾರೆ ಅಂತ ಕೆಲವೊಂದು ಅದು ಬೇರೆ ಆಗ್ಬಿಡೋದು ಪುಣಿಕಿಲ್ಲ. ಹಂದಿ ಕೊಬ್ಬನು ಕೂಡ ಹಾಕಿದ್ದಾರೆ. ಅಂದರೆ ದುಷ್ಟರಿಗೆ ಹಣ ಮಾಡೋ ಉದ್ದೇಶ ಮಾತ್ರ ಇತ್ತು ಅಂತ ಕಾಣ್ತಿದೆ. ಒಟ್ಟಲ್ಲಿ ವ್ಯವಸ್ಥೆ ಪಾವಿತ್ರ್ಯತೆಯನ್ನು ಹಾಳು ಮಾಡೋ ಲೆಕ್ಕಾಚಾರದಲ್ಲಿ ಮಾಡ್ದಂಗಿದೆ. ಯಾರು ಇದು ಈ ಒಂದು ಧರ್ಮ ಮತ್ತೊಂದು ಧರ್ಮ ಅನ್ನೋದಕ್ಕಿಂತ, ವಿರುದ್ಧವಾದ ಧರ್ಮ ಅನ್ನೋದಕ್ಕಿಂತ, ಮತ್ತೊಬ್ರು ಯಾರೋ ಮಾಡಿದ್ರು ಅನ್ನೋದಕ್ಕಿಂತ ದುಷ್ಟರು ದುರುಳರು ಮಾಡಿದಂಥ ವಿಷಯ. ತುಪ್ಪದಲ್ಲಿ ಮೀನಿನ ಎಣ್ಣೆ, ಹಂದಿ ಕೊಬ್ಬು, ದನದ ಮಾಂಸದ ಕೊಬ್ಬು, ಪಾಮ್ ಆಯಿಲ್ ಸಿಕ್ಕದ್ ಮಿಕ್ಸ್ ಮಾಡಿಬಿಟ್ಟವ್ರೆ. TTD ಏನು ಹೇಳುತ್ತೆ? ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಏನಿದೆ ಅದೇನು ಹೇಳುತ್ತೆ? ಕಲಬೆರಕೆ ತುಪ್ಪ ಬಳಸಿರೋದು ಸತ್ಯ. ತುಪ್ಪದ ಮಾದರಿ ಪರೀಕ್ಷೆಯಲ್ಲಿ ಬಹಿರಂಗ. AR ಡೇರಿಯಿಂದ ತರಿಸಿದ ತುಪ್ಪ ಕಲಬೆರಕೆ ಆಗಿದೆ. AR ಡೇರಿಯವರೇ ಕಲಬೆರಕೆ ಮಾಡಿದ್ದಾರೆ. ಕಡಿಮೆ ಗುಣಮಟ್ಟದ ತುಪ್ಪ ಪೂರೈಸಿದ್ದಾರೆ. ಹಿಂದಿನ ಸರ್ಕಾರ ತುಪ್ಪ ಪೂರೈಕೆಗೆ 5 ಕಂಪನಿಗೆ ಅಂತಿಮ ಮಾಡಿತ್ತು. ಬೇರೆ ಕಂಪನಿಗಳು ಸಹ ತುಪ್ಪವನ್ನು ಪೂರೈಕೆ ಮಾಡಿದಂಥ ತುಪ್ಪ ಉತ್ತಮವಾಗಿದೆ. AR ಡೇರಿ ಪೂರೈಸಿದ ತುಪ್ಪ ಮಾತ್ರ ಕಳಪೆ. 20 ರಿಂದ 32ರಷ್ಟು ಕಲಬೆರಕೆ ತುಪ್ಪ ಇರೋದು ದೃಢ. ಅಂದರೆ ಒಂದು 10 kg ತುಪ್ಪದಲ್ಲಿ 2 ರಿಂದ 3 kg ಕೊಬ್ಬು ಅವು ಇವು ಹಾಕ್ಬಿಟ್ಟು ತುಪ್ಪ ಮಾಡಿಬಿಡವ್ರೆ. TTD ಬಳಿ ಸ್ವಂತ ಲ್ಯಾಬ್ ಇರಲಿಲ್ಲ, ಪರೀಕ್ಷೆ ಮಾಡಲಿಲ್ಲ ಅಂತ ಈಗ ಹೇಳ್ತವ್ರೆ. ಕೇಂದ್ರ ಸರ್ಕಾರ ವರದಿಯನ್ನು ಕೇಳಿದೆ. ತಿರುಪತಿ ತಿಮ್ಮಪ್ಪನಿಗೆ ಅಂಬಾನಿನೂ ಬರ್ತಾರೆ, ಮೋದಿನೂ ಬರ್ತಾರೆ, ಬೇರೆ ದೇಶದಿಂದನೂ ಬರ್ತಾರೆ. ದಕ್ಷಿಣ ಭಾರತ ಇಡೀ ದೇಶದಲ್ಲೇ ಶ್ರೀಮಂತ ದೇವಸ್ಥಾನ. ಯಾರು ಕೇಳಿ ತಿರುಪತಿಗೆ ಹೋಗ್ತೀವಿ ಅಂತಾರೆ. ಅಂಬಾನಿ ಬಂದರು ತಿರುಪತಿಗೆ ಬರ್ತಾರೆ, ಅದಾನಿ ಬಂದರು ತಿರುಪತಿಗೆ ಬರ್ತಾರೆ, ಮೋದಿ ಬಂದರು ತಿರುಪತಿಗೆ ಬರ್ತಾರೆ. ತಿರುಪತಿ ಆರೆಂಜ್. ಕೇಂದ್ರ ಸರ್ಕಾರದವರಿಗೆ ಮಧ್ಯ ಬಂದಿದ್ದಾರೆ, ಪ್ರವೇಶ ಮಾಡಿದ್ದಾರೆ. ವರದಿಯನ್ನು ಕೇಳಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ಚಂದ್ರಬಾಬು ನಾಯ್ಡು ಜೊತೆ ಸಂಬಂಧಪಟ್ಟ ಮಾತಾಡಿದ್ದಾರೆ. ಸರ್ಕಾರ ಹಾಗೂ FSSAI ವರದಿ ಸಲ್ಲಿಕೆಗೆ ಸೂಚನೆ ಕೊಡಲಾಗಿದೆ. FSSAI ವರದಿ ಬಳಿಕ
ಕ್ರಮ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು AR ಡೇರಿ ಏನು ಲೆಕ್ಕಾಚಾರ ಇದು ನೋಡಿದರೆ, ತಮಿಳುನಾಡು ಮೂಲದ್ದು ಈ ಸಂಸ್ಥೆ. AR ಡೇರಿ ರಾಜ್ ಹೆಸರಿನಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದೆ. ಕಂಪನಿಯ MD R ರಾಜಶೇಖರನ್ ದಂಡಿಗಲ್ನಲ್ಲಿರುವ AR ಡೇರಿ ಕೆಜಿಗೆ ಕೇವಲ 320 ರೂನಂತೆ ತುಪ್ಪವನ್ನು ಪೂರೈಕೆ ಮಾಡಿದ್ರು. 900 ಬೆಲೆ ತುಪ್ಪವನ್ನು 320 ರೂಪಾಯಿಗೆ ಪೂರೈಕೆ ಹೇಗೆ ಸಾಧ್ಯ ಆಯಿತು? ಇಷ್ಟು ಕಡಿಮೆ ಬೆಲೆಯಲ್ಲಿ ಪೂರೈಕೆ ಆಗಿದ್ದು ಹೇಗೆ? ಇದು ಕಲಬೆರಕೆ ತುಪ್ಪ ಅನ್ನೋ ಲೆಕ್ಕಾಚಾರ ಈಗ ವರದಿ ಆಗ್ತಿದೆ. ಇನ್ನು ಲಡ್ಡು ಇತಿಹಾಸ, ತಿರುಪತಿ ತಿಮ್ಮಪ್ಪ ಎಷ್ಟು ಫೇಮಸ್ಸು, ಅದರ ಲಡ್ಡು ಕೂಡ ಅಷ್ಟೇ ಫೇಮಸ್. 1715 ಆಗಸ್ಟ್ 2ರಿಂದ ಲಡ್ಡು ಪ್ರಸಾದ ವಿತರಣೆ ನಡೀತಾ ಇದೆ. ದೇವರಿಗೆ ನೈವೇದ್ಯವಾಗಿ ಲಡ್ಡು ಬಳಕೆ, ಲಡ್ಡು ತಯಾರಿಕೆಗೆ ಹೇಳಿಕೊಟ್ಟಿದ್ದ ಕಲ್ಯಾಣಮಯ್ಯಂಗರ್ ಅವರು ಶುದ್ಧ ತುಪ್ಪದಲ್ಲಿ ಮಾತ್ರ ಲಡ್ಡು ತಯಾರಿ. ಚಿಕ್ಕ ಲಡ್ಡುವಿನ ಬೆಲೆ 50 ರೂಪಾಯಿ, ದೊಡ್ಡ ಲಡ್ಡುವಿಗೆ 200 ರೂಪಾಯಿ. ಈಗ ಪ್ರತಿನಿತ್ಯ 3 ಲಕ್ಷ ಲಡ್ಡು ತಯಾರಿ. 2014ರಲ್ಲಿ ತಿರುಪತಿ ಲಡ್ಡಿಗೆ GI ಟ್ಯಾಗ್ ಸಿಕ್ಕಿತ್ತು. ಅದನ್ನು ಪೂರೈಕೆ ಮಾಡುವ ವ್ಯಕ್ತಿಗೆ ತಾಳಪ್ಪ, ಪವರ್ಫುಲ್ ದೇವರು ತಿರುಪತಿ ತಿಮ್ಮಪ್ಪ ಇಂಥ ಹಡ್ಕಸ್ಪಿ ಕೆಲಸ ಮಾಡಬಾರ್ದು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ವಲ್ಲ ಅನ್ನೋ ದುರಂತ. ಮತ್ತೊಂದು ಕಡೆಗೆ ತನ್ನ ಸನ್ನಿಧಾನಕ್ಕೆ ಲಡ್ಡಲ್ಲಿ ಈ ರೀತಿ ಕಲಬೆರಕೆ ತುಪ್ಪ ಕಳಿಸ್ತಾರನ್ನು ಇನ್ನೂ ಏನೂ ಆಗಿಲ್ವಲ್ಲ ಅನ್ನೋದು ಪ್ರಶ್ನೆ ಭಾಳ ಜನ ಕಾಡುತ್ತೆ. ಯಾರಿಗೆ ಮೋಸ ಮಾಡಿದ್ರು ಓಕೆ, ಅದು ಹೆಂಗೋ ನಡೆದು ಹೋಗುತ್ತೆ. ದೇವ್ರಿಗೆ ಮೋಸ ಮಾಡಿದವ್ರು ಇನ್ನೂ ಬದುಕ್ತಾವ್ರಲ್ಲ, ಅದು ದುರಂತ. ಬಟ್ ಸರ್ಕಾರ ಮಾರ್ಕೆಟ್ ರೇಟ್, ಈ ರೇಟ್ ತುಪ್ಪ ಇದೆ, ಕೊಡ್ಲಿಕ್ಕೆ ಸಾಧ್ಯ ಇದು, ಆದರೂ ಕಡಿಮೆ ಬೆಲೆಗೆ ತುಪ್ಪ ಕೊಡ್ತಾನೆ ಅಂತ ಹೇಗೆ ಕೊಡ್ತಾನೆ ಅನ್ನೋ ಕನಿಷ್ಠ ಪರಿಜ್ಞಾನ ಸರ್ಕಾರದವರು ಟೆಂಡರ್ ಕರೆದಾಗ TTD ಅವರು ಆ ಲೆಕ್ಕಾಚಾರದಲ್ಲಿ ನೋಡಬೇಕಾಗಿತ್ತು. ಅದು ದೊಡ್ಡ ಸಮಸ್ಯೆ. ಆದರೆ ದೇವ್ರಿಗೂ ಮೋಸ ಮಾಡಿ ಇದನ್ನು ಸಪ್ಲೈ ಮಾಡುವಂಥ ದರದ್ದು ಆ AR ಡೇರಿ ಅವನಿಗೆ ಏನಿತ್ತೋ ಗೊತ್ತಿಲ್ಲ. 320 ರೂಪಾಯಿ ಕೊಟ್ಟವನೆಂದ್ರೆ ಅವನು ಅದರಲ್ಲೂ ಪ್ರಾಫಿಟ್ ಬೇರೆ ಇಟ್ಕೋಬೇಕಲ್ಲ. ಇನ್ಯಾವ ರೇಂಜ್ಗೆ ಆಗಿದೆಯೋ ರಿಪೋರ್ಟಲ್ಲಿ 20ರಿಂದ 32% ಅಂತವ್ರೆ. ಇದು 900 ರೂಪಾಯಿ 800 ರೂಪಾಯಿ 900 ರೂಪಾಯಿ KG ತುಪ್ಪ ಇರೋ ಟೈಮಲ್ಲಿ ಈ ರೇಟ್ ನೋಡ್ತಿದ್ರೆ 50-50ಗೂ ಅಧಿಕ ಮಿಕ್ಸ್ ಆಗಿರಂಗೈತೆ. ದನೊಂದು, ಹಂದಿದು, ಪಾಮ್ ಆಯಿಲ್ ಎಲ್ಲನೂ ಮಿಕ್ಸ್ ಮಾಡಿ ಕಳಿಸೋರು ಜೋರಾಗಿ. ಎಸ್ ಜಯಕೀರ್ತಿ ಸರ್, ತಿರುಪತಿ ಅಂದರೆ ದರ್ಶನಕ್ಕೆ ಹೋಗೋರು ಲಡ್ಡು ತಗೊಂಡ್ಮೇಲೆ ವಾಪಸ್ ಬರಲ್ಲ. ಇನ್ನು ಕೆಲವರು ದರ್ಶನ ಸಿಗ್ಲಿಲ್ಲ ಅಂದ್ರೂ ಅಲ್ಲಿ ಲಡ್ಡುನಂತೂ ಕ್ಯೂ ನಿಂತ್ಕೊಂಡು ತಗೊಂತಾರೆ, ಕಣ್ಣು ಗೊತ್ಕೊಂಡು ತಿಂತಾ ಇರ್ತಾರೆ. ಆದರೆ ಈಗ ಏನಾಗಿದೆ ಅಂದರೆ ಅದನ್ನು ನಾವು ಲಡ್ಡುನ ತುಪ್ಪದ ಲಡ್ಡು ಅನ್ಬೇಕಾ ನಾನ್ ವೆಜ್ ಲಡ್ಡು ಅನ್ಬೇಕೋ ಗೊತ್ತಾಗ್ತಿಲ್ಲ, ಅಂಥ ಪರಿಸ್ಥಿತಿ ಇದೆ. ಇದು ಅವ್ರದ್ದು ಬಿಗ್ ಮಿಸ್ಟೇಕ್ ಅಂದರೆ ನಾವು TTDನವ್ರದ್ದೇ ಅಂತ ಹೇಳಬೇಕು. ಯಾಕೆಂದರೆ 320 ರೂಪಾಯಿಗೆ ಟೆಂಡರ್ ತಗೊಂಡಿದ್ದಾರೆ ಒಂದು ತಮಿಳ್ನಾಡಿನ ಒಂದು ಕಂಪ್ನಿಯಿಂದ. ನಾವು ನಂದಿನಿ ತುಪ್ಪನೇ ನೋಡಿದ್ರೆ ಜನರಲ್ ಆಗೋದು 600ರಿಂದ 630 ಇದೆ. ಕೆಲವೊಂದು ಬ್ರಾಂಡ್ ತುಪ್ಪಗಳು ಈಗ ನೋಡಿ ಕೀರ್ತಿ, ಹಣ ಉಳಿಸ್ಬೇಕು ಅನ್ನೋ ಸರ್ಕಾರಗಳು ಯಾರೋ ಪ್ರೈವೇಟ್ ಅವ್ರು ಮನೆ ಕಟ್ಟೋರಾದರೆ ಕಡಿಮೆ ರೇಟ್ಗೆ ಯಾವನು ಕೊಡ್ತಾ ನೋಡೋದಲ್ಲ ಇದೆ. ಅವನು ಕ್ವಾಲಿಟಿ ನೋಡ್ತಾನೆ. ಬಡವ್ರ ಮನೆಯವರು ಏನಾದ್ರು ತರಬೇಕಾದ್ರೆ ಪದಾರ್ಥನ ಮನೆ ಕಟ್ಟಬೇಕಾದ್ರೆ ಕ್ವಾಲಿಟಿ ನೋಡ್ತಾರೆ. ಆದರೆ ಶ್ರೀಮಂತ ದೇವಸ್ಥಾನ ಮಂಡಳಿಯವರು 320 ರೂಪಾಯಿಗೆ ತುಪ್ಪ ಖರೀದಿ ಮಾಡ್ತಾರೆ ಅಂತಂದರೆ ತಲೆಯಲ್ಲಿ ಸಗಣಿ ತುಂಬಿತ್ತಾ ಏನು ತುಂಬಿತ್ತಂತ ಅವ್ರಿಗೆ? ಅವರು ಕ್ವಾಲಿಟಿ ನೋಡಿಲ್ಲ. ಅವ್ರಿಗೆ ಬೇಕಾಗಿದ್ದು ಕಡಿಮೆಯಲ್ಲಿ. ಯಾಕಂದ್ರೆ ಏನು ತಿರುಪತಿ ತಿಮ್ಮಪ್ಪ ಏನು ಬಡವಾನ? ಕಾಸಿಲ್ವಾ ಉಂಡಿಲಿ? ಖಜಾನಲ್ಲಿ ಕಾಸಿಲ್ವಾ? ತುಪ್ಪದಲ್ಲಿ ಉಳಿಸ್ಬಿಟ್ಟು ಅಧ್ವಾನ ಮಾಡಿ ಹಿಂಗೆ ತೀರಿಸ್ಬೇಕಾಗಿತ್ತಾ? ಏನು ಇಷ್ಟು ವರ್ಷ ತುಪ್ಪ ಸೇಲ್ ಆಗಿತ್ತಲ್ಲ, ತುಪ್ಪ ಖರೀದಿ ನಿಲ್ಲುತ್ತೆ. ಹೌದು, ತುಪ್ಪ ಖರೀದಿ ಈಗ ನಿಲ್ಲಿಸ್ತಾರೆ, ಲಡ್ಡು ಸೇಲ್ ಆಗಲ್ವಲ್ಲ. ಹೌದು, ನಂಬಿಕೆ ತಿರುಪತಿ ತಿಮ್ಮಪ್ಪನ ಮೇಲೆ, ದೇವ್ರ ಮೇಲೆ ನಂಬಿಕೆ, ಲಡ್ಡು ಮೇಲೆ ನಂಬಿಕೆ ಎಲ್ಲವೂ ಕೂಡ 320 ರೂಪಾಯಿ ಕಿತ್ಕೊಂಡು ಹೋಗ್ಬಿಡ್ತು. KG 320 ರೂಪಾಯಿ ತುಪ್ಪ ಖರೀದಿ ಮಾಡಿದ್ರಲ್ಲ, ಅಲ್ಲೇ ತೀರಿಸ್ಬಿಟ್ರು. ಎಸ್ ವಿಜಯ್ ಸರ್, ಅದೇ ನೀವು ಹೇಳ್ದಂಗೆ ದೇಶದಲ್ಲಿ ಅತಿ ಶ್ರೀಮಂತ ದೇವಸ್ಥಾನ ಯಾವ್ದು ಅಂದ್ರೆ ಹಂಗೆ ಎಲ್ಲ ಮುಲಾಜಿಲ್ದಂಗೆ ಹೇಳ್ತಾರೆ ತಿರುಪತಿ ತಿಮ್ಮಪ್ಪ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರು 25 ಕೋಟಿ 30 ಕೋಟಿ ಕಿರೀಟನ ಕೊಟ್ಟಿದ್ರು. ಹೌದು, ಎಲ್ಲರೂ ದೊಡ್ಡ ದೊಡ್ಡ ಕೊಡ್ತಾನೆ ಇರ್ತಾರೆ, ಬರ್ತಾರೆ, ಎಲ್ಲ ಕೊಡ್ತಾರೆ. ಅಂತರ್ಗೂ ಕೂಡ ಈಗ ಪ್ರಸಾದ ನೈವೇದ್ಯ ಸಾವಿರಾರು ಕೋಟಿ. ಹೌದು, ಇಲ್ಲಿ TTDದು ಆ ಟ್ರಸ್ಟ್ ಏನಿದೆ ಅದ್ರದ್ದು ಒಂದು ಸೂಕ್ತವಾಗಿ ತನಿಖೆ ಮಾಡಿದ್ರೆ ಇಲ್ಲಿ ಎಲ್ಲಿಂದ ಏನಾಯ್ತು ಅನ್ನೋದು ಎಲ್ಲ ಬರುತ್ತೆ ಸರ್. ಅದನ್ನೇ ಇವರು ನೇಮಕ ಮಾಡ್ಬೇಕಾರೆ ಅಲ್ಲಿ ಕೂರ್ಸ್ಬೇಕಾರೆ ಅಯ್ಯ 320 ರೂಪಾಯಿಗೆ ಹೆಂಗಯ್ಯ ತುಪ್ಪ ಕೊಡ್ತಾನೆ. ಹೌದು ಅಂತ ಯೋಚಿಸುವ ಕನಿಷ್ಠ ಪರಿಜ್ಞಾನ ಇರಲಿಲ್ಲ. ಉಚಿತವಾಗಿ ಪ್ರಸಾದ ಕೊಡುವಂತ ಎಷ್ಟೋ ಬಡ ಬೊಗ್ಗರ ದೇವಸ್ಥಾನಗಳು ಬಿದ್ದಿರುವಾಗ ಶ್ರೀಮಂತ ದೇವಸ್ಥಾನಕ್ಕೆ ಲಾಸ ಆಗಿದ್ರು ಕೈಯಿಂದ ಕೊಡುವಷ್ಟು ಕಾಸಿತ್ತಲ್ಲ ಅವ್ರ ಹತ್ರ. ತುಪ್ಪದ ಕಾಸಲ್ಲಿ ಕಡಿಮೆ ಮಾಡಿ
ಆ ಲಡ್ಡುನ ಹಾಳು ಮಾಡುವಂಥ ಪರಿಜ್ಞಾನ ಮನಸ್ಥಿತಿಗಳಲ್ಲಿ ಅವ್ರಿಗೆ ಯಾಕೆ ಬಂತು ಅಂತ ಪ್ರಶ್ನೆ ಕಾಣುತ್ತೆ. ನಿಜ ಸರ್. ಈಗ ನೋಡಿ, ಈಗ ಅವರು ಅಷ್ಟೊಂದು ದಿನಕ್ಕೆ ಏನಿಲ್ಲ ಅಂದ್ರೆ 3 ಲಕ್ಷಕ್ಕೂ ಹೆಚ್ಚು ಲಡ್ಡು ತಯಾರಾಗುತ್ತೆ. ಈಗ ಆಲ್ರೆಡಿ ಅವ್ರು ಹೇಗೆ ಅಂತಂದ್ರೆ 3 ಲಕ್ಷ ಒಂದು ವೇಳೆ ಭಕ್ತರಿಗೆ ಕೋಟ್ಯಾಂತರ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಇವರು 900 ರೂಪಾಯಿ 800 ರೂಪಾಯಿ ತುಪ್ಪನ 1200 ರೂಪಾಯಿ ಖರೀದಿ ಮಾಡಿ 300 ರೂಪಾಯಿ ದುಡ್ಡು ಹೊಡೆದಿದ್ರು ಸಮಸ್ಯೆ ಆಗ್ತಿರ್ಲಿಲ್ಲ. ಭ್ರಷ್ಟಾಚಾರ ಆಗಿದೆ ಸುಮ್ಮನಿರೋರು. ಆದ್ರೆ ಪ್ರಸಾದವನ್ನ ಭ್ರಷ್ಟ ಮಾಡ್ಬಿಟ್ರಲ್ಲ, ಪ್ರಸಾದವನ್ನ ಹಾಳು ಮಾಡ್ಬಿಟ್ರಲ್ಲ, ಪ್ರಸಾದವನ್ನ ಹೊಲ್ಸ್ ಮಾಡಿದ್ರಲ್ಲ. ನಿಜ ಸರ್. ಅಲ್ವಾ? ಈಗ ತುಪ್ಪ ಜಾಸ್ತಿ ಕೊಟ್ಟು ಖರೀದಿ ಮಾಡಿ ದುಡ್ಡು ಕಮಿಷನ್ ಇಟ್ಕೊಂಡು ಲಾಭ ಮಾಡ್ಕೊಂಡಿದ್ರಾಗಿರೋದು, ದುಡ್ಡು ತಿಂದವ್ರು ಅದ್ರಲ್ಲಿ ಏನೋರು. ಆದ್ರೆ ಇವರು ದರಿದ್ರವಂತ ತಿನ್ಸ್ಬಿಟ್ರಲ್ಲ ಜನಕ್ಕೆ. ಹೆಚ್ಚು ಕಮ್ಮಿ 335 ವರ್ಷದ ಇತಿಹಾಸ ಲಾಡು ಜಾಸ್ತಿ, 300 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ ಲಾಡು ಕೊಡಕ್ ಶುರು ಮಾಡಿ. ಅನಾದಿ ಕಾಲದಿಂದಲೂ ಸಂಪ್ರದಾಯಸ್ಥ ಕುಟುಂಬಗಳು ಬಹಳ ನೀಟಾಗಿ ನಡ್ಕೊಳ್ಳೋಂಥದ್ದು ಇದು. ಯಥೇಚ್ಛವಾಗಿ ನಿಮಗೆ ಗೊತ್ತು, ಒಂದು ವರ್ಗ ಅಂತೂ ತುಂಬಾ ಇದು ಇಲ್ಲಿ ವೆಜ್ಜು ನೀವು ನಾನ್ ವೆಜ್ ಬಳಸಿದಲ್ಲ, ಕೇಳಿಸ್ಕೊ. ವೆಜ್ಜು ನಾನ್ ವೆಜ್ ಪ್ರಶ್ನೆ ಅಲ್ಲ, ಇದು ಅನ್ಯಾಯ. ಇಲ್ಲಿ ವೆಜ್ಜು ನಾನ್ ವೆಜ್ ಪ್ರಶ್ನೆ ಇಲ್ಲ. ಗೊತ್ತಿರ್ಲಿ, ಕೆಲವರು ಚಿಕನ್ ತಿಂತಾರೆ, ಮಟನ್ ತಿನ್ನಲ್ಲ. ಹೌದು. ನಾನ್ ವೆಜ್ ಲಡ್ಡು ಅಲ್ಲ, ಇಡೀ ಅವರ ಧರ್ಮವನ್ನ, ಅವರ ದೇವರವನ್ನ, ಅವ್ರ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ನಂಬುವಂತ ನಂಬಿಕೆಗೆ ಕೊಳ್ಳಿ ಇಟ್ಟಂತ ಕಿರಾತಕ್ ನನ್ನ ಮಕ್ಕಳು ಇವರು. ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಕೊಬ್ಬು. ತಿರುಪತಿ ತಿಮ್ಮ, ಈಗ ನಾವು ತಿರುಪತಿ ತಿಮ್ಮಪ್ಪ ಬಕ್ರೆ ಅಪ್ಪ, ಮನೆ ದೇವರ ತಿರುಪತಿ ತಿಮ್ಮಪ್ಪ ನಮ್ದು. ನಮ್ಮ ಮಕ್ಕಳು ಮುಡಿ ಫಸ್ಟ್ ಕೂದಲು ತೆಗಿಸ್ಬೇಕು, ತಿರುಪತಿ ತಿಮ್ಮಪ್ಪನಿಗೆ ಹೋಗ್ಬೇಕು ನಾವು. ಅರ್ಥ ಆಗ್ತಿದೆಯಲ್ಲ? ನಾನ್ ವೆಜ್ಜೇ ಮಾಡೋದು ನಾವು. ಆದರೆ ನಾನು ನಾನ್ ವೆಜ್ ತಿಂತೀನಪ್ಪ, ಚಿಕನ್ ತಿಂತೀನಿ, ಮಟನ್ ತಿಂತೀನಿ, ಫಿಶ್ ತಿಂತೀನಿ. ಹೌದು. ಅರ್ಥ ಆಗ್ತಿಲ್ಲ? ಹಸು ನಾವು ಇದು ಮಾಡ್ತೀವಿ, ದನ ತಿನ್ನಕ್ಕೆ ಹೋಗಲ್ಲ. ನಾನ್ ವೆಜ್ ಲಡ್ಡುನೂ ಅಲ್ಲ, ಅವರವರ ನಂಬಿಕೆಗಳಿಗೆ ಕೊಳ್ಳಿ ಇಟ್ಟಂಥವ್ರು ಅವರಲ್ಲ. TTD ಅವರು ಸೇರ್ಕೊಂಡಂಗೆ. ಕನಿಷ್ಠ ಯಾವಾಗ ಹೇಳಿ ಸ್ಕ್ಯಾಮ್ ಆಗೋದು? ಲೀಟ್ರ್ ಹಾಲು 10 ರೂಪಾಯಿ ಕೊಡಿ ಅಂತಂದ್ರೆ ನಿಮ್ಗೆ ಅವನು 2 ಲೀಟರ್ ನೀರಿಗೆ 1 ಲೀಟರ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡ್ಬೇಕು ಅವನು. ಅವತ್ತಷ್ಟೇ, ಹಂಗೂ ಸಾಧ್ಯ ಇಲ್ಲ, ಅದು ಜಾಸ್ತಿ ದುಬಾರಿ ಆಗುತ್ತೆ. 320 ರೂಪಾಯಿಗೆ ತುಪ್ಪ ಅವ್ನು ಬೆಡ್ ಮಾಡ್ತಾನೆ, ಇವ್ರು ಖರೀದಿ ಮಾಡ್ತಾವ್ರೆ ಅಂದರೆ ಏಡಿಯೇಟ್ ಫೆಲೋಸ್ಗೆ ನಾವೇನು ಖರೀದಿ ಮಾಡ್ತಿದ್ದೀವಿ ಅನ್ನೋ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ನಂಬಿಕೆ ಹೇಳಿದಲ್ಲ, ನಾಟ್ ಓನ್ಲಿ ನಾನ್ ವೆಜ್ ಲಡ್ಡು, ಅವರ ಜೀವನ ಎಷ್ಟೋ ನಾನ್ ವೆಜ್ ತಿನ್ನೋರು ಕೂಡ ದನ ತಿಂದಿರಲ್ಲ, ಗೊತ್ತಿರಲಿ ನಿಮಗೆ. 1000ಕ್ಕೆ 10 ಜನ ಎಲ್ಲೋ ಆ ಥರ ಹಂಗೆ ಕ್ರಾಸ್ ಆಗಿರ್ಬೋದು, ಅಂದ್ರೆ ಲೈಕ್ ತಿನ್ನಕ್ಕೆ ಮೂವ್ ಆಗಿರ್ಬೋದು ಹಿಂದೂಗಳು. ತಿರುಪತಿ ತಿಮ್ಮಪ್ಪ ಪ್ಯೂರ್ಲಿ ಹಿಂದೂಗಳ ದೈವ. ಹೌದು. ಇದ್ಯಾವುದೋ ಸ್ವಾತಂತ್ರ್ಯ ದಿನಾಚರಣೆ ಕೊಟ್ಟಂತ ಲಡ್ಡು ಅಲ್ಲ, ರಿಪಬ್ಲಿಕ್ ಡೇ ಕೊಟ್ಟಂತ ಸರ್ವಧರ್ಮದ ಕೇಂದ್ರ ಏನಲ್ಲ, ಹಿಂದೂ ಧರ್ಮದ ದೇವಸ್ಥಾನ. ಹಿಂದೂ ಧರ್ಮದಲ್ಲಿ ಎಷ್ಟು ಜನ ದನ ತಿಂತಾರೆ? ಒಂದು ಸಸ್ಯಾಹಾರಿಗಳಿಗೆ ಒಂದು ರೀತಿ ವಿಚಿತ್ರ ಹಿಂಸೆ. ಹೌದು. ಮೊಟ್ಟೆ ತಿಂದ್ರೆ 3 ತಿಂಗಳು ಎಷ್ಟೋ ಜನ ಹೊರಗಿರ್ಬೇಕು, ಮನೆಯಿಂದ ಆಚೆ ಹಾಕ್ತಾರೆ. ಆ ಥರ ಸನ್ನಿವೇಶಗಳಿರುವಂಥ ಟೈಮ್. ಅದರಲ್ಲಿ ಹೋಗಿ ದನಿನ ಕೊಬ್ಬು ಹಾಕಿ, ಹಂದಿ ಕೊಬ್ಬು ಹಾಕಿ, ಇದು ಯಾವುದೋ ಬ್ರಿಟಿಷರ ಕಾಲದ ಯಾವುದೋ ಕೇಳ್ದಂಗೆ ಆಗತ್ತಪ್ಪ. ಮುಸಲ್ಮಾನ ಸೈನಿಕರಿಗೆ ಬ್ರಿಟಿಷ್ ಬಂದು ಕಲಿ ಹಂದಿ ಕೊಬ್ಬು ಹಾಕೋದು, ಹಿಂದೂಗಳಿಗೆ ದನಿನ ಕೊಬ್ಬು ಹಾಕೋದು, ಅವ್ರು ಬಳಸುವಂಥ ಬಂದೂಕುಗಳಿಗೆ, ಈ ಥರ ಇವ್ನು ಎರಡೂ ಮಿಕ್ಸ್ ಮಾಡಾಕವನೆ. ಹೌದು. ಈಗ ಇಲ್ಲಿ ಎರಡೂ ಮಿಕ್ಸ್ ಮಾಡಾಕವನೆ. ಇಲ್ಲಿ ಬೆಂಗಳೂರಲ್ಲೂ ಕೂಡ ದೇವಸ್ಥಾನ ಇದೆ ಸರ್. ಈಗ ಅದೇ ಲಡ್ಡುನೇ ಇಲ್ಲಿ ಶಿಫ್ಟ್ ಮಾಡ್ತಾರೆ ಪ್ರತಿ ಶನಿವಾರ ಅಲ್ಲಿಂದ. ಹಂಗಾದ್ರೆ ಈಗ ಬೆಂಗಳೂರಲ್ಲಿ ಅಷ್ಟು ಜನ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಅವ್ರು ಒಪ್ಕೊಂಡಿದ್ದಾರೆ. 5ರಲ್ಲಿ 1 ಹಿಂಗಾಗಿದೆ, ಅದು AR ಆಗಿದೆ, ಇವನೇ ಮಾಡಿದ್ದಾನೆ, ಇವ್ರ ಥರದಲ್ಲೇ ಹಿಂಗಿದೆ ಅಂತ. ಹಂಗಾರೆ ಉಳ್ದವರೆಲ್ಲ 800 ರೂಪಾಯಿ ಕೊಡ್ತಾರೆ, ಇವನೊಬ್ಬ 320 ರೂಪಾಯಿ ಕೊಡ್ತಿದ್ನಾ? ಇನ್ನು ಉಳ್ದವ್ರು ಯಾವ ರೇಟ್ ಕೊಡ್ತಿದ್ರು, ಯಾವ ರೇಟ್ ಖರೀದಿ ಮಾಡ್ತಿದ್ರಿ? ಇಲ್ಲ, ನಂದಿನಿ ಅವರು ಈಗಾಗಲೇ ಹೇಳಿದ್ರು ಲಾಸ್ಟ್ ಟೈಮ್ ನಾವು ಕೊಡಬೇಕಾದ್ರೆ ಅವರು ನಮ್ ನಂದಿನಿ ಅವ್ರು ಬೇಕಾದ್ರೆ ಎಕ್ಸ್ಟ್ರಾ ಹಾಕಿ ಕಳಿಸ್ತಾರಪ್ಪ, ಮಿಕ್ಸ್ ಮಾಡಿ ಕಳ್ಸೋದಿಲ್ಲ. 390 ರೂಪಾಯಿ ಕೊಟ್ಟು ಮಾಡಿದ್ರು. ಕಮ್ಮಿ ಕೊಡ್ತೀವಿ ಅಂತ. KMF ಏನ್ ಲಾಸ್ ಅಲ್ಲಿ ಏನ್ ಕೊಟ್ಬಿಡಲ್ಲ, ಸುಮ್ಮನೆ ಲಾಸ್ ಅಲ್ಲಿ ಏನ್ ಕೊಟ್ಬಿಡಲ್ಲ, ಲಾಭ ಇಟ್ಕೊಳ್ಳದೆ ಕೊಡ್ಬೋದೇನೋ ಅಷ್ಟೇ. ಇಲ್ಲಿ ವೇಸ್ಟ್ ಆಗ್ಬಾರ್ದಲ್ಲ ಕೊಡೋರಲ್ಲಿ. ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ ನಮ್ಮಲ್ಲಿ. ನಾವು ಇನ್ನೂ ಎಕ್ಸ್ಪೋರ್ಟ್ ಮಾಡೋಕೆ ದಿಸಲ್ಲಿ ಇದೀವಿ. ಆದರೆ ಮಿಕ್ಸ್ ಮಾಡೋದು ದರ್ದು ನಮಗಿಲ್ಲ, ಈ ಖಾಸಗಿಯವ್ರು ಸವಾಸ ಮಾಡಿ ಆಗಿರೋದು.
ಖಾಸಗಿಯ AR ಡೇರಿ ಫಾರ್ಮ್ ಅವನ ಕಾಸು ಮಾಡೋ ಅಟ್ಕಸ್ಬಿ ದಾರಿನಲ್ಲಿ ಇವತ್ತು ಕೋಟ್ಯಾಂತರ ಜನರ ನಂಬಿಕೆ ಕೊಳ್ಳಿ ಇಟ್ಟವನೇ. ಇನ್ ಹಿಡಿಯಟ್ ಫೆಲೋಸು TTD ಕೆಲವರು ಇದು ಮಾಡೋರು ಹೇಗೆ ಸಾಧ್ಯ, ಹೇಗೆ ಕೊಡ್ತಾರೆ? ಯಾರೋ ಪುಣ್ಯ ಕಾರ್ಯ ಒಂದು ವರ್ಷಕ್ಕೊಂದಿನ ಕಾರ್ಯಕ್ರಮ ಆದರೆ ಪುಕ್ಸಟ್ಟೆ ತರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇರ್ತದೆ. ಶ್ರೀಮಂತ ದೇವಸ್ಥಾನದಲ್ಲಿ, ಶ್ರೀಮಂತ TTDಯಲ್ಲಿ ಇದ್ರ ಬಗ್ಗೆ ಕಡಿಮೆ ಕೇಳಿದ್ರೆ ಹೆಂಗೆ ಕೊಡ್ತಾರೆ ಅಂತ ಆಲೋಚನೆ ಮಾಡುವಂಥ ಪರಿಜ್ಞಾನ ಇಲ್ದಿರೋರು ಕೂತವ್ರಲ್ಲ, ಅದು ದುರಂತ. ಬಹುಶಃ ಅದು ಮೊದಲೇ ಗೊತ್ತಿರುತ್ತೆ, ಆದ್ರೆ ಈ ತರದಲ್ಲಿ ಆಗಿರುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಸರ್. ದುರಂತ ಅವರಿಗೆ ನಂಬಿಕೆ ಕೊಳ್ಳಿ ಇಟ್ಟಂಗಿದು. ಹೌದು, ಈಗ ಹೇಳ್ತಾರೆ ಅವರು, ನಮ್ಮ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಲ್ಯಾಬ್ ಬೇಕು, ಒಂದು ಲ್ಯಾಬ್ ಇಟ್ಕೊಳ್ಲಿಕ್ಕೆ 70 ಲಕ್ಷ ಖರ್ಚು ಬರುತ್ತೆ ಅಂತ. ಇವ್ರ ಯೋಗ್ಯತೆಗೆ, ಒಂದು ಗಂಟೆ ದುಡಿತಾರೆ, ಯೋಗ್ಯತೆಗೆ 70 ಲಕ್ಷ ಖರ್ಚು. ಒಂದು 700 ಲ್ಯಾಬ್ ಮಾಡಕ್ ದಾನ ಕೊಟ್ಬಿಡ್ತಾರೆ ಕಾಸ. ಹೌದು, ತಿಮ್ಮಪ್ಪನ್ಗೆ ಒಂದು ದಿನದ ಉಂಡಿಗೆ ಬೀಳೋ ಕಾಸು ಇದೆಯಲ್ಲ, ಗಂಟೆ ಕಾಸು ಸರ್ ಅದು. ಆಕ್ಚುಲಿ ಇವರೊಂದು 100-200 ಲ್ಯಾಬ್ ಮಾಡಕ್ ಕಾಸಿತ್ತು. ಲ್ಯಾಬ್ ಏನು ಇವ್ರ ಎಲ್ಲ ಕಿವಿ ಗೋವಾ ಇಟ್ಕೊಂಡವ್ರ ಜನ, ಕಿವಿ ಗೋವಾ ಇಟ್ಕೊಂಡಿದಾರ. 70 ಲಕ್ಷಕ್ಕೆ ಗತಿ ಇಲ್ಲದೆ ಇರೋ ದೇವಸ್ಥಾನನ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಒಂದೇ ಒಂದು ಗಂಟೆ. ಅದಕ್ಕೆ ಹೇಳ್ತಾ ಇರೋದು, TTDಯಲ್ಲಿ ಇಂಥ ವೇಸ್ಟ್ ಫೇಲೋಸ್ ಎಲ್ಲ ಇರೋ ಕಾರಣವೇ ಇವತ್ತು ಹಿಂಗಾಗ್ತಿರೋದು. ಹೌದು, ಇನ್ನೂ ಒತ್ತುರಿ ತರ ಸಮಸ್ಯೆಗಳು ಬಹಳ ಇದೆ ದೇಶದಲ್ಲಿ, ಇಲ್ಲ ಅಂತೇನಿಲ್ಲ. ಆದ್ರೆ ಇದು ನಂಬಿಕೆಯ ಪ್ರಶ್ನೆ. ಅವನಿಗೆ ದೇವ್ರ ಬಗ್ಗೆ ಭಯ ಭಕ್ತಿ ಏನಾರ ನಾಕಾಣಿ ಇದ್ದಿದ್ರೆ ಆನಂದ್ ಮಗನು ಈ ಕೆಲಸ ಮಾಡ್ತಿರ್ಲಿಲ್ಲ. ಯಾರು ಮಿಕ್ಸ್ ಮಾಡಿ ಸಪ್ಲೈ ಮಾಡಿದ್ನಲ್ಲ, ಅವನು ಮಾಡ್ತಿರ್ಲಿಲ್ಲ. ಇವಕ್ಕೇನಾರ ನಾಲೆಡ್ಜ್ ಇದ್ರೆ TTD ಕೂತವಕ್ಕೆ ಇಷ್ಟು ಕಡಿಮೆಗೆ ಹೆಂಗೆ ಸಪ್ಲೈ ಮಾಡೋಕ್ಕಾಗತ್ತೆ ಅಂತ ಆಲೋಚನೆ ಮಾಡುವಂಥ ಶಕ್ತಿ ಇದ್ದಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ. ಬಟ್ ವರ್ಸ್ಟ್ ಆದರೆ ಆ ಸರ್ಕಾರ ಈ 5ಕ್ಕೆ ಅಪ್ರೂವಲ್ ಕೊಟ್ಟಿತ್ತು, ರೇಟ್ ಕೊಟ್ಟು ಮಾಡಿದ್ಮೇಲೆ ಅಂತ ಹೇಳಿದಾಗ ಸರ್ಕಾರದವ್ರು ಕೂಡ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡಿ. ಸರ್ಕಾರದಿಂದ ಏನು ಕಾಸು ಕೊಡೋಲ್ಲ, ಸರ್ಕಾರಕ್ಕೆ ತಾನೇ ಆದಾಯ ಆಗೋದು. ಆಂಧ್ರ ಪ್ರದೇಶ ಸರ್ಕಾರಕ್ಕೆ 1000 ಕೋಟಿ ಲಾಭ ಆಗುತ್ತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಿಂದ. ಲಾಭ ಇದೆ ಅಲ್ವಾ? ಈಗ ಆ ಸರ್ಕಾರ ಇತ್ತಲ್ಲ, ಯೋಗ್ಯರಿದ್ರೆ ಯೋಚನೆ ಮಾಡೋರು, ದೇವಸ್ಥಾನಕ್ಕೆ ಇನ್ನು ಕ್ವಾಲಿಟಿ ತುಪ್ಪ ಬರಲ್ಲಪ್ಪ, ಕ್ವಾಲಿಟಿ ಆಗಿರ್ಲಿ ಪ್ರಸಾದ ಅಂತ. ಅಯೋಗ್ಯರ ಆಯ್ಕೆಯಾದಾಗ ಆಗುವಂಥ ಸನ್ನಿವೇಶಗಳು, ಅಯೋಗ್ಯರು ಕೆಲವೊಂದು ಜವಾಬ್ದಾರಿ ಸಂದಲ್ಲಿ ಕೂತಾಗ ಆಗುವಂಥ ಸನ್ನಿವೇಶಗಳು, ನಾಟ್ ಓನ್ಲಿ ತಿಮ್ಮಪ್ಪನ ಸನ್ನಿವೇಶ ಅಲ್ಲ, ನಮ್ಮ ರಾಜ್ಯ ಸನ್ನಿವೇಶವೂ ಇದೆ. ಯೋಗ್ಯರನ್ನ ಆಯ್ಕೆ ಮಾಡದಿದ್ರೆ ಯೋಗ್ಯರ ಕೈ, ಯಾಕಂದ್ರೆ ಸರ್ಕಾರ ಅವೆಲ್ಲ ಗಿಮಿಟಿ ಎಲ್ಲ ಮಾಡಿ ಸರ್ಕಾರದವ್ರ ತಾನೇ ನೇಮಕ ಮಾಡೋದು. ಇಲ್ಲ ಅವರಾರ ಮಾಡ್ಬೇಕಲ್ಲ, ಎಷ್ಟು ತರ್ಸ್ಕೊತಾ ಇದೀರಪ್ಪ, ಯಾಕೆ ಇದ್ಯಾಕೆ ಕಡಿಮೆ, ಇದ್ಯಾಕೆ ಸರಿ ಇಲ್ಲ ಅನ್ನೋ ಮಾಡ್ಬೇಕಾಗಿತ್ತಲ್ಲ. ಯೋಗ್ಯರ ಕೊರತೆ, ಅಯೋಗ್ಯರ ಆರ್ಭಟ, ದೇವರ ಬಗ್ಗೆ ಭಯ ಭಕ್ತಿ ಇಲ್ಲದವರ ಇದು. ಎಲ್ಲಾದ್ರೂ ಅವ್ರವ್ರ ದೇವ್ರ ಬಗ್ಗೆ ಭಯ ಭಕ್ತಿ ನಂಬಿಕೆ ಇರಬೇಕಾಗತ್ತೆ. ಜಗನ್ ಸರ್ಕಾರ ಅವರ ಸ್ಪಷ್ಟನೆ ಕೊಡೋದು, ನಾವು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ ಇದು ಅನ್ನೋ ಥರದ್ದು ಈಗ ಬೊಟ್ಟು ಮಾಡ್ತಾರೆ. ಅವರ ಗಮನಕ್ಕೆ ಅವ್ರ ಚಿಕ್ಕಪ್ಪನ ಯಾರೋ ನೇಮಕ ಮಾಡಿದಾರಪ್ಪ ಅದಕ್ಕೆ. ಟ್ರಸ್ಟ್ ಸುಬ್ಬಾರೆಡ್ಡಿ ಅವರು ಅಲ್ಲಿ ಇವಾಗ ಅಧ್ಯಕ್ಷರಾಗಿದ್ದಾಗ ಅದಕ್ಕೆ ಹಿಂದಿನ ಜಗನ್ ಸರ್ಕಾರದಲ್ಲಿ ಸುಬ್ಬಾರೆಡ್ಡಿ ಅವರು ಇದ್ರು. ದೇವರು ಅಂದಾಗ ಅದ್ರಲ್ಲಿ ಒಂದು ಲಿಮಿಟ್ ಇರುತ್ತೆ. ಹೌದು, ಈಗ ಜಾತೀಯತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಜಾತಿಯವ್ರನ್ನ ಪೂಜೆ ಮಾಡಕ್ಕೆ ಅದು ಓಕೆ, ಸಮಾನತೆ ಬೇಕು ಧರ್ಮದ ವಿಚಾರದಲ್ಲಿ ಐಕ್ರಿ. ಬಟ್ ದೇವರು ಅಂದಾಗ ಅದನ್ನು ಸರ್ವಧರ್ಮ ಕೇಂದ್ರ ಏನಲ್ಲ. ತಿರುಪತಿ ತಿಮ್ಮಪ್ಪನ ಕೇಂದ್ರ ಸರ್ವಧರ್ಮ ಕೇಂದ್ರ ಏನಲ್ಲ. ಹಿಂದೂಗಳ ದೇವರು ತಿರುಪತಿ ತಿಮ್ಮಪ್ಪ ಆ ಸೆಗ್ಮೆಂಟ್ ಇತ್ತು, ಅಲ್ಲೂ ಕೂಡ ಒಂದಷ್ಟು ಮಿಕ್ಸ್ ಮಾಡಕ್ ಹೋಗಿದ್ರು. ಅಂಡ್ ಏನನ್ನದು ಇವ್ರಿಗೆ ಇಷ್ಟು ತುಪ್ಪ ಬರ್ತೈತೆ ಅಂತ ಗೊತ್ತಿರಲ್ವಾ? ಗೊತ್ತಿತ್ತು. ಅದರ ಹೊಣೆ ಸರ್ಕಾರನೇ. ಇದೊಳ್ಳೆ ಕತೆ ಆಯ್ತಲ್ಲ, ಒಟ್ಟು ಎಲ್ಲ ಹೊಣೆ ಸರ್ಕಾರನೇ. ಹೌದು, TTDಯಲ್ಲಿ ನಿಮ್ಮ ಮೆಂಬರ್ಗಳನ್ನ ಡೈರೆಕ್ಟರ್ಗಳನ್ನ ನೇಮಕ ಮಾಡುವಾಗ ಆಯ್ಕೆ ಮಾಡಿ ಅದೆಲ್ಲ ಸರ್ಕಾರದ ಪಾತ್ರ ಇದೆ, ಇಲ್ವೇನಲ್ಲಿ? ಹೌದು. ಸೊ ಹಾಗಾಗಿ ಆದರೆ ಸರ್ಕಾರ ಅವ್ರೇನು ಮಾಡುವಂತೇನು ಹೇಳಿರಲ್ಲ, ಅಟ್ಲೀಸ್ಟ್ ಮಾಡ್ತಿರೋದು ಗೊತ್ತಾಗ್ದೇನಿರಲ್ಲ, ತಿಳ್ಕೊಂಡು ಮಾಡಬೇಕಾಗಿತ್ತು. ಬಟ್ ತಿರುಪತಿ ತಿಮ್ಮಪ್ಪನ ಲಡ್ಡುಗಿದ್ದಂಥ ಫೇಮಸ್ಸು ಅದನ್ನು ಕೂಡ ಒಂದು ರೀತಿಯ ಖಳನಾಯಕನಾಗಿ ನೋಡುವಂಥ ಸನ್ನಿವೇಶನ ತಂದಿಟ್ಬಿಟ್ರು. ನಾಳೆ ನೀವು ಜಗತ್ತಿನ ಅತಿ ತುಂಬಾ ಫೇಮಸ್ ತುಪ್ಪ ಹಾಕ್ಬಿಟ್ಟು ಲಡ್ ಕೊಡ್ತೀವಿ ಅಂದ್ರು ಯೋಚನೆ ಮಾಡಬೇಕು. ಗುರು ಯಾರ ಇದೆಯಾ ಡೇರಿ ಇನ್ನೊಂದೇ ಬಂದ್ಬಿಡ್ತಾ ಗುರು ಅನ್ನೋ ಥರ ಯೋಚನೆ ಆಗುತ್ತೆ. ನೀವು 1000 ರೂಪಾಯಿ kg 2000 ರೂಪಾಯಿ kg ತುಪ್ಪ ಹಾಕಿದ್ರು ಇಲ್ಲ, ನೀವಾಗಲೇ ನ್ಯೂಸ್ ಮಾಡ್ತಿರೋ 320 ರೂಪಾಯಿ ದನಿಂದ ಹಾಕೋರು, ಒಂದಿದ್ದು ಹಾಕೋರು, ಮೀನ್ದು ಹಾಕೋರು ಅನ್ನೋ ಥರ ಆಗುತ್ತೆ. ಪ್ರಸಾದವನ್ನು ತಿರಸ್ಕರಿಸುವಂತ ಮನಸ್ಥಿತಿಯನ್ನು ತಂದು ನಿಲ್ಲಿಸ್ಬಿಟ್ರು. ಸರ್, ಆಮೇಲೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಹೇಳ್ಬೇಕು ನಾವು, ಈ ಟೈಮಲ್ಲಿ ಅದು ಕೆಲವೊಂದು ತಿಂಗಳಲ್ಲಿ ಆಗಿರುವಂಥದ್ದು.
ಈಗ ಬರ್ತಾ ಇರೋದು ತುಪ್ಪ ಕ್ವಾಲಿಟಿನೇ ಇದೆ ಅಂತ ಅವ್ರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಒಂದು ಪೀರಿಯಡ್ ಅಲ್ಲಿ ಆ ಏರ್ ಕಂಪ್ನಿಯಿಂದ ಏನ್ ತಗೊಂಡ್ರು AR ಕಂಪ್ನಿಯಿಂದ, ಈಗ ಬರ್ತಾ ಇರೋದು ಕ್ವಾಲಿಟಿನೇ ತಗೊಂಡಿದೀವಿ ನಮ್ಮ ಸರ್ಕಾರ ಬಂದಾಗ. ಜಗನ್ ಸರ್ಕಾರ ಇದ್ದಾಗ ಕೆಲವೊಂದು ತಿಂಗಳಲ್ಲಿ ಆ ಕಂಪ್ನಿಯಿಂದ ಬಂತು, ಆ ಟೈಮಲ್ಲಿ ಆಗಿತ್ತು ಅಷ್ಟೇ. ಕೀರ್ತಿ ಅಲ್ಲ ದೂರದಲ್ಲಿ ಹೊಲ್ಸಿದ್ರು ವಾಸನೆ ಬರ್ತಿದ್ರು, ಇಲ್ಲಿ ವಾಕರಿಗೆ ಬರ್ತಿರ್ತದೆ ನಮಗೆ ಸಹಜ. ಪ್ರಸಾದ ಆಯ್ತಲ್ಲ, ಆ ಪ್ರಸಾದವನ್ನು ಕೊಳಕು ಮಾಡಿ ಆ ಪ್ರಸಾದವನ್ನು ಹಾಳು ಮಾಡಿದಂಥ ಘಟನೆಗಳು ನಡೆದೋಗ್ಬಿಟ್ಟವೆ. ಅದ್ರ ಬಗ್ಗೆ ಇದ್ದಂಥ ಭಕ್ತಿ ಪ್ರೀತಿ ಒಂದು ಕಡೆ ಕಾರ್ನರ್ಲಿ ಒದಿತಾ ಇರ್ತದೆ. ಬಡಿ ಹೋಗೊಂದು ಏನು ಹಾಕೋರು, ತಿಂದೆ ಸಾಕು ನಾವು ನಮ್ಮ ಮನೆಯವರಲ್ಲಿ ಮೊನ್ನೆ ಹೋಗಿದ್ರು, ತಿನ್ನಲಿಲ್ಲ ತಟ್ಟೆಲ್ಲ ಹಂಗೆ ಅವೆ, ಬೇಡ ತಗೊಂಡು ಹೋಗಿ ನಂಗೆ ಆಗೋಗುತ್ತೆ. ಸೀರಿಯಸ್ಲಿ ಒಟ್ಟು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ರು ಸರ್ ಇವರು ಅಷ್ಟೇ. ಗೊತ್ತಾಯ್ತಲ್ಲ. ಹಾಗಾಗಿ ಎಲ್ಲ ಕಡೆ ಈ ರೀತಿಯ ಕೆಟ್ಟ ಮನಸ್ಥಿತಿ, ಕೆಟ್ಟ ಜನಗಳು ಸೇರ್ಕೊಂಡು ಎಲ್ಲ ಕೆಡಿಸ್ಬಿಟ್ಟವ್ರೆ. ತಿಮ್ಮಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ ಏನಾರ ಇದ್ದರೇ ಅಂತೇನಾಗಲ್ಲ, ಇದ್ದಾನೇನೋ ನಂಬಿಕೆ ಮೇಲೆ ನಾವು ಅಲ್ಲಿಗೆ ಹೋಗೋದು. ಆದರೆ ದುಷ್ಟರನ್ನು ಶಿಕ್ಷಿಸದೆ ಕೂತಿದೆಯಲ್ಲಪ್ಪ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಕೆಲವರು ಹಂಗೆ ಟೀಕೆ ಮಾಡ್ತಾರೆ, ತಿರುಪತಿ ತಿಮ್ಮಪ್ಪನಿಗೆ ಇದನ್ನು ಕಂಡುಹಿಡಿಯೋಕ್ಕಾಗಲಿಲ್ವಲ್ಲ, ಅವ್ನಿಗೇನು ಮಾಡೋಕ್ಕಾಗಲಿಲ್ವಲ್ಲ ಹೌದು ಅಂತ ಹೇಳ್ತಿರ್ತಾರೆ. ಆ ಥರದ ಪ್ರಶ್ನೆಗಳು ಬರುವಂಥ ಸನ್ನಿವೇಶವೂ ನಿರ್ಮಾಣವಾಯ್ತಲ್ಲ. ತಾವೇನು ಹೇಳ್ತೀರಿ ಈ ರೀತಿಯ ದುಷ್ಟರಿಗೆ, ಭ್ರಷ್ಟರಿಗೆ, ಈಡಿಯೋಟ್ ಫೆಲೋಗಳಿಗೆ ಏನು ಹೇಳ್ತೀರಿ? ನೀವು ತಿರುಪತಿ ತಿಮ್ಮಪ್ಪನ ಲಡ್ಡು ತಿಂದಿದ್ದೀರಾ? ತಿಂದಿರೋರಾರೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.